ಸ್ನೇಹಿತರೆ, ಇಂದಿನ ಫೆಬ್ರವರಿ 6, 2026 ಷೇರು ಮಾರುಕಟ್ಟೆಯ ಮುಕ್ತಾಯದ ಮಾಹಿತಿ. ಇಂದು ಭಾರತೀಯ ಷೇರು ಮಾರುಕಟ್ಟೆಯು ಆರಂಭದಲ್ಲಿ ಕುಸಿತ ಕಂಡರೂ ದಿನದ ಅಂತ್ಯಕ್ಕೆ ಚೇತರಿಸಿಕೊಂಡು ಏರಿಕೆಯೊಂದಿಗೆ ವಹಿವಾಟು ಮುಗಿಸಿದೆ. ಆರ್ಬಿಐ ತನ್ನ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಶೇಕಡ 5.25 ಮುಂದುವರಿಸಿದ ನಿರ್ಧಾರವು ಮಾರುಕಟ್ಟೆಗೆ ಬಲ ನೀಡಿತು. ಮಾರುಕಟ್ಟೆಯ ಪ್ರಮುಖ ಅಂಕಿಅಂಶಗಳು: ಬಿಎಸ್ಇ ಸೆನ್ಸೆಕ್ಸ್ 83,580.40, ನಿಫ್ಟಿ 50 25,693.70ಕ್ಕೆ ಮುಕ್ತಾಯವಾಗಿದೆ. ಬೆಳಗಿನ ಅವಧಿಯಲ್ಲಿ ಐಟಿ ಕಂಪನಿಗಳ ಷೇರುಗಳ ಕುಸಿತದಿಂದಾಗಿ ಮಾರುಕಟ್ಟೆ ಕೆಳಮಟ್ಟದಲ್ಲಿತ್ತು. ಆದರೆ ಮಧ್ಯಾಹ್ನದ ನಂತರ ಬ್ಯಾಂಕಿಂಗ್ ಮತ್ತು ಎಫ್ಎಂಸಿಜಿ ಷೇರುಗಳ ಖರೀದಿಯಿಂದಾಗಿ ಚೇತರಿಸಿ ಕಂಡಿತು. ಆರ್ಬಿಐ ಪಾಲಿಸಿ: ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ನೇತೃತ್ವದ ಸಮಿತಿಯು ಬಡ್ಡಿ ದರವನ್ನು ಸ್ಥಿರವಾಗಿಟ್ಟಿದ್ದು ಹೂಡಿಕೆಯಲ್ಲಿ ವಿಶ್ವಾಸ ಮೂಡಿಸಿತು. ಲಾಭ ಗಳಿಸಿದವರು: ಮಾರುಕಟ್ಟೆಯಲ್ಲಿ ಇಂದು ಕೋಟಕ್ ಬ್ಯಾಂಕ್, ಎಚ್ಯುಎಲ್, ಹಿಂದೂಸ್ತಾನ್ ಯೂನಿಲಿವರ್ ಸುಮಾರು ಶೇಕಡ 3 ಏರಿಕೆ ಕಂಡು ಅತಿ ಹೆಚ್ಚು ಲಾಭ ಗಳಿಸಿದವು. ಅಲ್ಲದೆ ಎಂಆರ್ಎಫ್ ಸಂಸ್ಥೆಯ ಲಾಭವು ದ್ವಿಗುಣಗೊಂಡ ಹಿನ್ನೆಲೆಯಲ್ಲಿ ಅದರ ಷೇರುಗಳು ಶೇಕಡ 9 ಜಿಗಿತ ಕಂಡಿವೆ. ನಷ್ಟ ಅನುಭವಿಸಿದವರು: ಐಟಿ ವಲಯದ ದಿಗ್ಗಜರಾದ ಟಿಸಿಎಸ್, ಇನ್ಫೋಸಿಸ್ ಮತ್ತು ಟೆಕ್ ಮಹೀಂದ್ರ ಷೇರುಗಳು ಆರಂಭಿಕ ಕುಸಿತದಿಂದಾಗಿ ಒತ್ತಡದಲ್ಲಿದ್ದವು.